ಮುಖ್ಯಮಂತ್ರಿಗಳು ಮನವಿಯನ್ನ ಮಾಡಿಕೊಂಡ್ರು, ದಯವಿಟ್ಟು ಈ ಒಂದು ಬಂದನ್ನ ನಿಲ್ಲಿಸಿ, ಆರ್ಥಿಕ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ಮತ್ತೊಂದ್ ಕಡೆ ಸಾರಿಗೆ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಲಕ್ಷ್ಮಣ್ ಸವದಿ ಅವರು ಕೆಲ ಹೊತ್ತಲ್ಲೇ ಸಾರಿಗೆ ಅಧಿಕಾರಿಗಳ ಸಭೆ ನಡೆಯಲಿದೆ, ಬೇಡಿಕೆ ಈಡೇರಿಸುವಂತ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. 10 ಗಂಟೆಗೆ ಸಭೆ ಸೇರಿದ ಮೇಲೆ ಮುಂದಿನ ಕಾರ್ಯರೂಪಗಳನ್ನು ಯಾವ ತರ ಮಾಡಬೇಕು ಅಂತ ಅವ್ರು ಹೇಳುವಂತದ್ದು ಸೌಜನ್ಯಕ್ಕೆ ಆದ್ರೂ ನಿನ್ನೆ ಪ್ರತಿಭಟನೆ ಮಾಡಬೇಕಾದ್ರೆ ಬಂದು ಮಾತಾಡಿಲ್ಲ ಸಾರಿಗೆ ಸಚಿವರು. ಅವಾಗ ಮಾತಾಡಿದ್ರೆ ನೋಡಿ, ನಿನ್ನೆ ನಿಮಗೂ ಗೊತ್ತಿದೆ, ವಿಧಾನ ಪರಿಷತ್ನಲ್ಲಿ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಕೆಲವೊಂದು ನಮ್ಮ ಬಿಲ್ಗಳು ಅಲ್ಲಿ ವಿರೋಧ ಪಕ್ಷದವರು ಅವರು ಡಿವಿಷನ್ ಕೇಳ್ತಾ ಇದ್ರು, ಅಲ್ಲಿ ಮತ ಹಾಕ್ತಕ್ಕಂಥದ್ದು ಅನಿವಾರ್ಯ ಇರ್ತಕ್ಕಂಥದ್ದು. ವಿಧಾನ ಪರಿಷತ್ನಲ್ಲಿ ನಮಗೆ ಬಹುಮತ ಇಲ್ಲ. ಅಂಥ ಸಂದರ್ಭದಲ್ಲಿ ನಾವು ಪ್ರತಿಯೊಬ್ಬ ಸದಸ್ಯರು ಕೂಡ ಅಲ್ಲಿ ಹಾಜರಿದ್ದುಕೊಂಡು ನಮ್ಮ ಬಿಲ್ಗಳನ್ನು ಪಾಸ್ ಮಾಡ್ತಕ್ಕಂಥದ್ದು ಒಂದು ಅನಿವಾರ್ಯತೆ ಇರೋದರಿಂದ ನಾನು ಅಧಿಕಾರಿಗಳಿಗೂ ಕೂಡ ಕಳಿಸಿಕೊಟ್ಟಿದ್ದೀನಿ. ಅಧಿಕಾರಿಗಳು ಕೂಡ ನಾವು ನಿಮ್ಮನ್ನು ಕರ್ಸ್ಕೋತೀವಿ, ನಾಳಿನ ಚರ್ಚೆ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದರು. ಆವಾಗ ಅವರು ಮುತ್ತಿಗೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಯವರು, ಪೊಲೀಸ್ ಅಧಿಕಾರಿಗಳು ಇದು ನಿಯಂತ್ರಣ ತಪ್ಪೋದು ಅಂತ ಹೇಳಿಕೆಯಿಂದ ಅವ್ರನ್ನ ಪ್ರತಿಯೊಂದು ಸ್ಟ್ರೈಕ್ದಲ್ಲಿ ಈ ಥರ ಆಗ್ತಕ್ಕಂಥದ್ದು ಏನಾದರೂ ಮುಂದಿನ ಅನಾಹುತಗಳಾಗಬಾರ್ದು ಅಂತ ಹೇಳಿ ಅವ್ರನ್ನ ಬಂಧಿಸಿ ಬಿಡುಗಡೆ ಮಾಡ್ತಕ್ಕಂಥದ್ದಾಗಿದೆ. ಆ ಒಂದು ಪ್ರಕ್ರಿಯೆ ಆಗಿದೆ ಅಷ್ಟೇ. ಇವತ್ತು ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಜನಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊಳ್ತೀವಿ ಅಂತ ಹೇಳಿದ್ರಿ. ಈಗಾಗಲೇ ಸಾಕಷ್ಟು ಜನ ಬಸ್ ಸ್ಟ್ಯಾಂಡ್ಗಳಲ್ಲಿ ಕಾಯ್ತಾ ನೀವು ಕೂತಿದ್ದಾರೆ. ಅಲ್ಲ, ಈಗ ಕರೆಕ್ಟ್. ಈಗ ನೋಡಿ, ಕೊರೋನಾದಲ್ಲಿ 2 ತಿಂಗಳು ಪೂರ್ತಿನ ಬಂದಿತ್ತು. ಅಂಥದ್ರಲ್ಲೂ ಸಾಕಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗಿದೆ. ಇಂಥ ಸಂದರ್ಭಗಳಲ್ಲಿ ಸಾರ್ವಜನಿಕರು ಸ್ವಲ್ಪ ನಮ್ಮ ಜೊತೆಗೆ ಸಹಕಾರ ಮಾಡಬೇಕು, ಕೈ ಜೋಡಿಸ್ಬೇಕಾಗತ್ತೆ. ಇದು ಅನಿವಾರ್ಯ. ಏಕಕಾಲಕ್ಕೆ ಎಲ್ಲನೂ ನಾವು ಬದಲಿ ವ್ಯವಸ್ಥೆ ಮಾಡಲಿಕ್ಕಾಗಲ್ಲ. ಸ್ವಲ್ಪ ಸಮಯ ತಗೋತೀವಿ, ಅವ್ರು ಏನಾಗುತ್ತೆ ನೋಡ್ಕೊಂಡು ಬದಲಿ ವ್ಯವಸ್ಥೆ ಬಗ್ಗೆ ನಾವು ಚಿಂತನೆ ಮಾಡ್ತೀವಿ. ಒಂದು ಸಮಸ್ಯೆ ಏನಂತಂದ್ರೆ, ನೀವು ವಿರೋಧ ಪಕ್ಷ ಸ್ಥಾನದಲ್ಲಿದ್ದಾಗ ಅವ್ರಿಗೆ ಇದೇ ರೀತಿ ಪ್ರತಿಭಟನೆ ಮಾಡಿದಾಗ ನೀವು ಹೋಗ್ತೀರಿ, ಸಂತೈಸ್ತೀರಿ, ನಾವು ಅಧಿಕಾರಕ್ಕೆ ಬಂದಾಗ ಮಾಡ್ತೀವಿ, ನಿಮ್ಮ ಜೊತೆಗಿರ್ತೀವಿ ಅಂತ ಹೇಳ್ಬಿಟ್ಟು ಅಧಿಕಾರ ಪ್ರತಿಭಟನೆಗಳಿಗೆ ಹೇಳ್ತಾರೆ. ನಾನು ಈ ತರ ನಮ್ಮ ಸಾರಿಗೆ ನೀನು ವಿರೋಧ ಪಕ್ಷದವ್ರಾಗ ನೀನು ಮಾತಾಡಕತ್ತಿಲ್ಲ. ಅದಾದ್ಮೇಲೆ ಅಧಿಕಾರಕ್ಕೆ ಬಂದಾದ್ರೆ ನಿಮ್ ಜೊತೆಗೆ ನಾವು ಇದ್ದೀವಿ, ಮಾಡ್ತೀವಿ ಅಂತ ಹೇಳ್ತೀರಿ. ಕೇಳಿ, ಈಗ ಅವರು ಭಾಷಣ ಹೊಡಿತಾನಲ್ಲ, ನಿನ್ ಪ್ರಶ್ನೆ ಕೇಳಿದ್ಬಿಟ್ಟು ನಡಿ ಆಯ್ತು. ಈಗ 10 ಗಂಟೆಗೆ ಸಭೆ ಕರೆದಿದ್ದೀನಿ. ಅಧಿಕಾರಿಗಳು ಮೊದಲು ನಮ್ಮ ಒಂದು ಸುತ್ತಿನ ಅಧಿಕಾರಿಗಳು ಸಭೆ ಮಾಡ್ತೀನಿ, ಆಮೇಲೆ ಅವ್ರನ್ನ ಯೂನಿಯನ್ದವ್ರನ್ನ ಕೂಡ ಜೊತೆಗೆ ಸಮಸ್ಯೆ ಮಾಡ್ತೀನಿ. ನಾನು ನಿನ್ನೆನೂ ಕೂಡ ಹೇಳಿದ್ದೀನಿ, ಈ ಕೊರೋನಾ ಸಂದರ್ಭದಲ್ಲಿ ಇಂಥ ಒಂದು ಕಷ್ಟಕಾಲದಲ್ಲಿ ಇನ್ನು ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ. ಮೈಸೂರಲ್ಲಿ ಯಾವ ರೀತಿಯಾಗಿದೆ ಸಾರಿಗೆ ನೌಕರರ ಪ್ರತಿಭಟನೆ ಅನ್ನೋದ್ರ ಬಗ್ಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ. ಎಸ್ ಪುಟ್ಟಪ್ಪ, ಈ ಕ್ಷಣದವರೆಗೂ ಕೂಡ ಮೋಸ್ಟ್ ಪ್ರಾಬಲಿ ಅಲ್ಲೂ ಕೂಡ ಸಂಚಾರ ಶುರುವಾಗಿಲ್ಲ ಅನ್ನೋದಂತೂ ಸ್ಪಷ್ಟವಾಗ್ತದೆ. ಯಾಕೆಂದ್ರೆ ಮಾತುಕತೆ ಇನ್ನು ಆರಂಭವಾಗಿಲ್ಲ. ಏನ್ ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಒಂದ್ ಕಡೆ ಸಾರಿಗೆ ನೌಕರರು? ಒಬ್ಬರೂ ಕೂಡ ಅಲ್ಲಿ ಬಸ್ ಅನ್ನಂತೂ ಓಡಿಸ್ತಾ ಇಲ್ಲ. ಪ್ರಯಾಣಿಕರ ಆಕ್ರೋಶ ಯಾವ ರೀತಿಯಾಗಿ ಮಡುಗಡ್ತಾ ಇದೆ ಅಲ್ಲಿ? ಪೃಥ್ವಿರಾಜ್, ಮೈಸೂರಿನಲ್ಲಿ ಬೆಳಿಗ್ಗೆ ಇದ್ದಂಥ ವಾತಾವರಣಕ್ಕೂ ಈಗಲೂ ಸಾಕಷ್ಟು ಬದಲಾವಣೆ ಆಗಿದೆ. ಬೆಳಿಗ್ಗೆ ಬಸ್ಗಳು ಎಂದಿನಂತೆ ಸಂಚಾರವನ್ನು ಆರಂಭಿಸಿದ್ವು, ಆದರೆ ಹಂತ ಹಂತವಾಗಿ ಬಸ್ಗಳ ಸಂಖ್ಯೆ ಕಡಿಮೆ ಆಯಿತು. ನಾವೀಗ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿದ್ದೇವೆ. ಇಲ್ಲಿರುವಂಥ ಬಸ್ಗಳು ಕೇವಲ ಅಲ್ಲಿದ್ದಂಥ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಕಳಿಸುವಂಥ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ ದೂರದ ಊರುಗಳಿಂದ ಬಂದಿರುವಂಥ ಎಲ್ಲ ಪ್ರಯಾಣಿಕರು ಬಸ್ಗಾಗಿ ಕಾದು ನಿಂತಿರುವಂಥ ಒಂದು ದೃಶ್ಯಗಳು ಇಲ್ಲಿ ಸಹಜವಾಗಿ ಕಾಣಿಸ್ತಾ ಇದೆ. ಪ್ರಮುಖವಾಗಿ ನಾವು ನಮ್ಮ ಎಡಭಾಗದಲ್ಲಿ ನೋಡ್ಬೋದು, ಅದು ಹೊರ ರಾಜ್ಯ ಮತ್ತು ಬೆಂಗಳೂರಿಗೆ ತೆರಳಬೇಕಾದಂಥ ಒಂದು ಬಸ್ಗಳು ನಿಲ್ಲಬೇಕಾದಂಥ ನಿಲ್ದಾಣ. ಆ ಬಸ್ಗಳು ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಯಾಕಂದರೆ ಅಲ್ಲಿ ಒಂದೇ ಒಂದು ಬಸ್ಗಳು ಸಹ ಈಗ ನಿಂತಿಲ್ಲ. ಆದರೆ ಬೆಳಿಗ್ಗೆಯಿಂದಲೂ ಸಹ ಬಸ್ ಆಪರೇಷನ್ ಎಂದಿನಂತೆ ನಡೀತಾ ಇತ್ತು. ಆದರೆ ಈಗ ಆ ಬಸ್ಗಳ ಆಪರೇಷನ್ ಸಂಪೂರ್ಣವಾಗಿ ನಿಂತು ಹೋಗಿದೆ ಅಂತ ಹೇಳ್ಬೋದು. ಇನ್ನು HD ಕೋಟೆ ಇರ್ಬೋದು, ಟಿ ನರಸೀಪುರ ಇರ್ಬೋದು, ಹಾಗೂ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇದ್ದಂಥ ಬಸ್ಗಳು ಸಹ ಸಂಪೂರ್ಣವಾಗಿ ನಿಂತು ಹೋಗಿದೆ. ಇರುವಂಥ ಬಸ್ಗಳನ್ನು, ಇರುವಂಥ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿ ಹೆಚ್ಚಿನ ಪ್ರಯಾಣಿಕರು ಎಲ್ಲಿದ್ದಾರೆ ಅವರನ್ನು ಬೇರೆ ಬೇರೆ ಊರುಗಳಿಗೆ ಕಳಿಸುವಂಥ ಒಂದು ಪ್ರಯತ್ನಕ್ಕೆ ಸಹ ಮುಂದಾಗ್ತಾ ಇದ್ದಾರೆ. ಇಲ್ಲಿ ಪ್ರಯಾಣಿಕರಿದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಸರ್, ಎಲ್ಲಿಗೆ ಹೋಗ್ಬೇಕಿತ್ತು? ಬಸ್ ಸಮಸ್ಯೆ ಆಗಿದೆಯಾ? ಮಂಡ್ಯಕ್ಕೆ ಸರ್. ಮಂಡ್ಯಕ್ಕೆ ಬಸ್ ಇಲ್ವಾ? ಬಸ್ ಆಯ್ತಾ ಹೋಯ್ತೈತೆ. ಬಸ್ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಇವತ್ತು, ನಿಮ್ಗೆ ಗೊತ್ತಾ? ಗೊತ್ತು. ಬಸ್ ನಿಲ್ಸಿರೋದು ಗೊತ್ತಾ? ಗೊತ್ತು. ಹೌದಾ? ಏನಾದ್ರು ಸಮಸ್ಯೆ ಆಗ್ತಾ ಇದರಿಂದ ಏನು ಅನ್ಸುತ್ತೆ ನಿಮ್ಗೆ? ಸಾರಿಗೆ ನೌಕರರು ಪ್ರತಿಭಟನೆ ಮಾಡೋ ಸರಿ ಸರ್. ಅವರು ಇವಾಗ ಬಸ್ಸೆಲ್ಲ ಓಡಾಡ್ತಾ ಇತ್ತಲ್ಲ,
ಎಸ್ ಪೃಥ್ವಿರಾಜ್, ನಾವು ದೃಶ್ಯಗಳು ಸಹ ನೋಡ್ಬೋದು. ಇಡೀ ಬಸ್ ನಿಲ್ದಾಣ ಈಗ ಹಂತ ಹಂತವಾಗಿ ಬಸ್ ಸಂಚಾರವನ್ನ ಸಂಪೂರ್ಣವಾಗಿ ನಿಲ್ಲಿಸ್ತಾ ಇದೆ. ಅದರ ಪರಿಣಾಮ ಎಫೆಕ್ಟ್ ಈಗೀಗ ಮೈಸೂರಿಗೆ ತಟ್ತಾ ಇದೆ. ಇನ್ನು ಗ್ರಾಮಾಂತರ ಪ್ರದೇಶದಲ್ಲಿ HT ಕೋಟೆ ಇರ್ಬೋದು, ಟಿ ನರಸೀಪುರ ಇರ್ಬೋದು, ಹಾಗೂ KR ನಗರ ಇರ್ಬೋದು, ಅಲ್ಲಿನ ಸಿಬ್ಬಂದಿಗಳು ಬಸ್ ಡಿಪೋದಿಂದ ಬಸ್ಸನ್ನೇ ತೆಗಿತಾ ಇಲ್ಲ. ಅಲ್ಲಿಂದ ಬರದೇ ಇರುವಂಥ ಬಸ್ಗಳು ಖಾಲಿಯಾಗಿರೋದ್ರಿಂದ ಸಂಪೂರ್ಣವಾಗಿ ಬಸ್ ಸಂಚಾರ ಸ್ಥಗಿತಗೊಳ್ತಾ ಇದೆ. ಇನ್ನೊಂದು ಗಂಟೆಯಲ್ಲಿ ಕೇಂದ್ರೀಯ ಬಸ್ ನಿಲ್ದಾಣದಲ್ಲೂ ಸಹ ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗುವ ಎಲ್ಲಾ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಲಾಗ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ರಲ್ಲ, ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಬಸ್ ಸಂಚಾರ ಬಂದ್ ಆಗಿರುವಂತದ್ದು. ಇದಕ್ಕೆ ರಿಯಾಕ್ಷನ್ ಅನ್ನ ಕೂಡ ಕೊಟ್ಟರು ಸಾರಿಗೆ ಸಚಿವರಾಗಿರುವಂತ ಲಕ್ಷ್ಮಣ್ ಸವದಿ ಅವರು. ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ, ಅವರು ಸಾಲ್ವನ್ನ ಮಾಡ್ತಾರೆ, ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪರ್ಯಾಯವಾಗಿ ಕೂಡ ನಾವು ಚಿಂತನೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಪ್ರಯಾಣಿಕರು ಸ್ವಲ್ಪ ಸಂಕಷ್ಟವನ್ನ ಎದುರಿಸಲೇಬೇಕಾಗುತ್ತೆ, ಸ್ವಲ್ಪ ಅವರು ಕೂಡ ಸಹಕಾರವನ್ನ ಕೊಡಬೇಕು ಅನ್ನೋದನ್ನ ಹೇಳಿದ್ರು. ಅಂದ್ರೆ ಮೋಸ್ಟ್ ಪ್ರಾಬಲಿ ಮಧ್ಯಾಹ್ನದವರೆಗೂ ಕೂಡ ಇದು ತೀರ್ಮಾನವಾಗುವಂತ ಯಾವುದೇ ಸಾಧ್ಯತೆ ಇಲ್ಲ, ಮನವೊಲಿಕೆ ಆಗುವಂತ ಸಾಧ್ಯತೆ ಇಲ್ಲ ಅಂತ ಕಾಣಿಸ್ತಾ ಇದೆ. ಮಧ್ಯಾಹ್ನದವರೆಗೂ ಕೂಡ ನೋಡೋಣ ಏನೇನಾಗುತ್ತೆ ಅಂತ. ಮತ್ತೆ